ಬಾಡಿನ ಟ್ರಿಮ್ ಮಾಡಬೇಕು ಅಂತಿದ್ರೆ ಬೋನ್ಸ್ ಅಂಡ್ ಜಾಯಿಂಟ್ಸ್ ಇದೆಲ್ಲ ಅಮೃತ. ಇದು ಎಂತ ಅಮೃತ ಅಂದ್ರೆ ನೀವು ಮಹಾ ಅಮೃತ. ಇನ್ಸ್ಟೆಂಟ್ ಆಗಿ ಯಾವುದು ಲ್ಯಾಬೊರೇಟರಿ ಆಗಲ್ಲ. ಕರೆಕ್ಟ್. ಲ್ಯಾಬೊರೇಟರಿ ಈಸ್ ವಿತ್ ಇನ್ ದ ಹೌಸ್. ಸೆಲ್ ರೀಜನರೇಷನ್ ಪ್ರೋಸೆಸ್ ಎಷ್ಟು ದಿನದಲ್ಲಿ ಆಯ್ತು ಸರ್? 1 month ಅಲ್ಲಿ, ಜಸ್ಟ್ 1 month, ಹಾರ್ಡ್ಲಿ 1 month. ಎಡೆ ಕೊಟ್ಟಂತೆ ಒಂದು 4-5 ದಿನಕ್ಕೆ ಹೊಟ್ಟೆ ನೋವು ಒಂದು ವಾರ ಹೊರಟೋದಂತೆ. ಬಾಡಿಯಲ್ಲಿ ಹೊಟ್ಟೆ ನೋವು ಅದು ಕಾಣಿಸ್ಕೊಂತ ಇತ್ತು, ಅದು ಫುಲ್ ಡಿಸಪಿಯರ್ ಆಗಿದೆ ಸರ್. ಹೆಡ್ಡೇಕ್ ಇತ್ತು, ಅದು ಬಹಳ ದಿವಸದಿಂದ ಅದು ಕಮ್ಮಿ ಆಗಿದೆ, ಹೆಡ್ಡೇಕ್ ಇಲ್ಲ. ನಮಸ್ಕಾರ ವಿಶ್ವ ಬಂಧುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಇವಾಗ. ದೇಹದ ದೊಡ್ಡ ಅಂಗ ಇದು ಲಿವರ್. ಮೊನ್ನೆ ವರ್ಲ್ಡ್ ಲಿವರ್ ಹೆಲ್ತ್ ಡೇ ಆಯಿತು. ಸೊ ಇವತ್ತು ಅದರ ಬಗ್ಗೆನೇ ಮಾತಾಡೋಣ ಅಂತ. ಸರ್ ಹೇಳಿ ಸರ್, ಒಂದು ಒಳ್ಳೆ ಯಶಸ್ವಿ ಕಥೆ ಇದೆ. ಇವರು ಮಲ್ಲಾರೆಡ್ಡಿ ಅಂತ, 36 ವರ್ಷ. ಅಗೇನ್ ಥ್ಯಾಂಕ್ಸ್ ಟು ಯುವರ್ ಚಾನಲ್. ಸೊ ನಿಮ್ಮ ಚಾನಲ್ ನೋಡಿದ್ದಾರೆ, ಸ್ಟ್ರೈಟ್ ಬಂದಿದ್ದಾರೆ ಇಲ್ಲಿ. ಹಾಗೆ ಕ್ರಾನಿಕ್ ಹೆಡ್ಡೇಕು ಮತ್ತೆ ಕ್ರಾನಿಕ್ ಸ್ಟಮಕ್ ಏಕ್, ಹೊಟ್ಟೆ ನೋವು. ಸೊ ಚೆಕ್ ಮಾಡಿಸಿದ್ದಾರೆ. ಎಷ್ಟು ಅಬ್ನಾರ್ಮಲಿಟಿ ಇದೆ. ನಾನಂತೂ SGOT 468 ಸಮಥಿಂಗ್ ಲೈಕ್ ದಟ್. ಸೊ ಅದನ್ನ ನಾನು ಇದುವರೆಗೂ ನಾನು ಕೇಳಿಲ್ಲ. ಇವರಿಗೆ 468 SGOT, 197 SGPT ಇತ್ತು. ಜಸ್ಟ್ 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಸೊ 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ನಮ್ಮಲ್ಲಿ ಅದಾದ್ಮೇಲೆ ಬಂದಿದ್ದಾರೆ 11/4. ಆ ವೇಳೆನಲ್ಲಿ SGOT 81, SGPT 43, SGOT 40 ಇಂದ ಕೆಳಗಡೆ ಇರಬೇಕು. ಆಲ್ಮೋಸ್ಟ್ ನಾರ್ಮಲ್. ಈ ವರ್ಲ್ಡಲ್ಲಿ ಯಾರು ಹೇಳಕ್ಕಾಗಲ್ಲ. ಒಂದು ಸರಿ ಲಿವರ್ ಪ್ರಾಬ್ಲಮ್ ಅಂತು ಅಂದರೆ ಕ್ರಾನಿಕ್ ಪ್ರಾಬ್ಲಮ್ಸ್ ಒಂದ್ರ ಮೇಲೆ ಈಗ ಏನಾಗಿದೆ ಅಂದರೆ ಅವೇರ್ನೆಸ್ ಬಿಲ್ಟಪ್ ಆಯಿತು ಅಂತಂದರೆ, ಎಸ್ಪೆಷಲಿ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇವೆಲ್ಲ ಪ್ರಾಬ್ಲಮ್ ಅಂದ ತಕ್ಷಣ ಅರ್ಧ ಪ್ರಾಣ ಹೊಟ್ಟೋಗಿರ್ತದೆ. ಹೌದು ಸರ್. ಆಮೇಲೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಪಾಪ ಹೇಳೋ ಸತ್ಯನೇ, ಅಲೋಪತಿಕ್ ಡಾಕ್ಟರ್ಸು. ವಿಜ್ಞಾನ ಏನು, ಟ್ರಾನ್ಸ್ಪ್ಲಾಂಟ್ ಇಲ್ಲ ಅಂದ್ರೆ 7 ದಿನ ಬದುಕ್ತಾರೆ, ಅಷ್ಟು ದಿನ ನೋಡ್ಕೊಂಡಿರ್ತಾರೆ. ಆ ಟ್ರಾನ್ಸ್ಪ್ಲಾಂಟ್ಗೆ ಅಷ್ಟು ಕಾಸ್ಟ್ ಇಲ್ಲ. ಸಕ್ಸಸ್ ರೇಟು ಕಿಡ್ನಿ ಇದ್ದಂಗೆ ಸೂಪರ್ ಫಾಸ್ಟ್ ಇಲ್ಲ. ಇಲ್ಲಿ ಎಷ್ಟೋ ಜನ ಮಾಡಿಸೋ ಟೈಮಲ್ಲೇ ಕೊಲ್ಯಾಪ್ಸ್ ಆಗೋಗ್ತಾರೆ. ಸೊ ಆ ರೀತಿ ಇಲ್ಲಿ ಬಾಡಿನಲ್ಲಿ ಯಾವ ರೀತಿ ಶಕ್ತಿ ಇದೆ ಅಂದ್ರೆ ನೋಡ್ರಿ, ಆ ರೀತಿ ಅಬ್ನಾರ್ಮಲ್ ಪ್ಯಾರಾಮೀಟರ್ಸ್ ಸರಿಯೋಯ್ತು ಅಂತಂದ್ರೆ ಆ ಲಿವರಿಂದ ಏನು ಲೀಕೇಜ್ ಆಗ್ತಾ ಇತ್ತು, ಸೊ ಆಟೋಮೆಟಿಕ್ಲಿ ಬ್ಲಡ್ ಅಲ್ಲಿ ಆಟೋಮೆಟಿಕ್ಲಿ ಹೀಲ್ ಆಗಿದೆ. ಸೆಲ್ ರೀಜನರೇಷನ್ ಪ್ರೋಸೆಸ್ ಅಂದ್ರೆ ಇದು ಜಸ್ಟ್ ಎಷ್ಟು ದಿನದಲ್ಲಿ ಆಯ್ತು ಸರ್? 1 month ಅಲ್ಲಿ, ಜಸ್ಟ್ 1 month, ಹಾರ್ಡ್ಲಿ 1 month. ಎಡೆ ಕೊಟ್ಟಂತೆ ಒಂದು 4-5 ದಿನಕ್ಕೆ ಹೊಟ್ಟೆ ನೋವು ಒಂದು ವಾರ ಹೊರಟೋದಂತೆ. ಸೊ ಆ ರೀತಿ ಬಾಡಿನಲ್ಲಿ ಶಕ್ತಿ ಇದೆ. ನೋಡಿ ಇವ್ರಿಗೆ ಹೆಂಗಾಯ್ತು, ಏನು ಸೆಲ್ ರೀಜನರೇಷನ್ ಹೇಳ್ತಾರೆ ಕೆಲವು, ಹೆಂಗಾಗ್ತದೆ ಹಂಗ. ನನಗದು ಗೊತ್ತಿಲ್ಲ. ಇಂಪಾರ್ಟೆಂಟ್ ಏನು, ಎನಿ ರಿಸರ್ಚ್ ಲ್ಯಾಬ್ರೇಟರಿ ಕ್ರಿಯೇಟ್ ಆಗಲಿಲ್ವಲ್ಲ 70,000 ವರ್ಷ ಹಿಂದೆ. ಅನಿಮಲ್ಸ್ ಬಂತು, ಕಡಿತು, ಇದು ಮಾಡ್ತು, ಸಡನ್ ಆಗಿ ಅದನ್ನು ಏನೇನು ಹೆಂಗೆ ಅಂತ ಎವಾಲ್ವ್ ಆಯಿತು ಪ್ರೊಸೆಸ್ಸು. ಸೊ ಆ ರೀತಿ ಪ್ರೊಸೆಸ್ ಆಗುತ್ತೆ. ಇನ್ಸ್ಟೆಂಟಾಗಿ ಯಾವುದು ಲ್ಯಾಬ್ರೇಟರಿ ಆಗಲ್ಲ. ಕರೆಕ್ಟ್. ಲ್ಯಾಬೊರೇಟರಿ ಈಸ್ ವಿತ್ ಇನ್ ದ ಹೌಸ್ ಅಂಡ್ ಅವರವರ ಬಾಡಿನೇ ಅದಕ್ಕೆ ಸ್ಪೆಸಿಫಿಕ್. ಆವಾಗ ಅವರ ಅಬ್ಸರ್ವೇಷನ್ ಸ್ಟಡಿ ಮಾಡಿ ಇವಾಗ ಏನೇ ಆಗಲಿ, ಇವನ್ ವೇದ, ಆಯುರ್ವೇದ, ಯಾಕೆ ಜೆನೆಸಿಸ್ ಆಯಿತು, ಎಲ್ಲನೂ ಮೌತ್ ಟು ಮೌತ್ ಆಗಿ ಆಮೇಲೆ ಸ್ಕ್ರಿಪ್ಚರ್ ಬಂತು. ಸೊ ಎಲ್ಲ ಅಬ್ಸರ್ವೇಷನ್ ಸ್ಟಡೀಸ್. ಸೊ ನಾನಿವಾಗ ಯಾರಾದರೂ ಹೆಚ್ಚಾಗಿ ನನ್ನ ತಲೆ ತಿನ್ನಕ್ಕೆ ಹೋಯ್ತು ಅಂದರೆ ಕ್ವಶನ್ ಕೇಳಿದ್ರೆ, ನಾನು ಮಾಡಿರೋದು ಹ್ಯುಮ್ಯಾನಿಟಿಗೆ. ನೋವಿರೋರು ತಾನಾಗಿ ತಗೊಳ್ತಾರೆ. ದರ್ದ್ ರಹೆ ತೋ ಅಪನೇ ಹಿ ಆಯೇಗಾ, ಅಪನೇ ಹಿ ಲೇಗಾ ಅಂತಾನೆ ಹೇಳ್ತೀನಿ. ನಾನು ಸ್ವಲ್ಪ 30 ವರ್ಷ
ಬಿಹಾರಲ್ಲಿದ್ದು ಕನ್ನಡ ಒಂದು ಟೈಮ್. ಸ್ವಲ್ಪ ಹಿಂದಿ ವರ್ಡ್ಸ್ ಬರ್ತವೆ ಅವಾಗ ಅವಾಗ. ಸೊ ಅದಕ್ಕೆ ನೋವಿರೋರು, ನರಳ್ತಾ ಇರೋರಿಗೆ ಏನಾದ್ರೂ ಬೇಕು. ಈಗ ನೀರಿಲ್ಲ ಅಂದ್ರೆ ಯಾವುದೋ ನೀರು ಕುಡಿತಾರೆ, ಇಲ್ಲಾಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಸತ್ತೋಗ್ತಾರೆ. ಸೊ ಅದಕ್ಕೆ ನಾನೇನ್ ಮಾಡಿದ್ದೀನಿ, ಅದು ನೋವಿಂದ ನರಳೋರಿಗೆ, ಅವರು ಆ ಹೋಪ್ಸ್ ಕಳ್ಕೊಂಡಿರೋರಿಗೆ ಹೋಪ್ಸ್ ಕೊಡಕ್ಕಿದು ಅಂತ ನಾನು ಹೇಳ್ತೀನಿ. ಸೊ ಇವತ್ತು ಎಲ್ಲ ಸದೃಢವಾಗಿರ್ಬೇಕು, ಎನರ್ಜಿ ಆಗಿರ್ಬೇಕು. ಹುಡುಗರು ಏನೇನೋ ತಿಂತೀವಿ ನಾವು ಅಂತ ಹೇಳ್ತಾರೆ. ಜಿಮ್ಗೆ ಹೋಗೋರು ಸ್ವಲ್ಪ ಇದು ಪ್ರೋಟೀನ್ ಪೌಡರ್ ಬೇಕು ಅಂತ. ಸೊ ಎಲ್ಲರಿಗೂ ಶಕ್ತಿ ಬೇಕು. ಅಂಥದ್ದೊಂದು ಯಾವುದೋ ಒಂದು ರೆಸಿಪಿ ಇದು ಪವರ್ ಮಿಕ್ಸ್ ಅಂತ. ಯಾಕಂದ್ರೆ ಈಗ ನಾನು ಮಂಕಿ ಡಯಟ್, ಅನ್ಕುಕ್ ಡಯಟ್ ಮಾಡೋದ್ರಿಂದ ಏನಾದರೂ ಒಂದು ಹೊಸದು ಇದ್ರೆ ಎಲ್ಲ ಫ್ರೂಟ್ಸ್ದು ಏನೇನಿದೆಯೋ ಎಲ್ಲ ಫ್ರೂಟ್ಸ್ನ ಮಿಕ್ಸ್ ಮಾಡ್ದ ಅದು ತಗೊಂಡ್ರೆ ಅದನ್ನ ಊಟ ಬೇಕಾಗಿಲ್ಲ, ಬೇಡ ಅನಿಸುತ್ತೆ. ಹೌದಾ? ಅಷ್ಟು ಚೆನ್ನಾಗಿರ್ತದೆ. ಸೊ ನೋಡೋಣ ಸರ್ ಅದು ಹೆಂಗೆ ಮಾಡ್ತೀರಿ ನೀವು ಅಂತ. ಹಾಗೆ ಇವ್ರದ್ದು ಟೆಸ್ಟ್ ಮಾಡಿ ನೋಡೋಣ. ನಮಸ್ಕಾರ ಸರ್. ಪವರ್ ಮಿಕ್ಸ್ ಫಾರ್ ಆಲ್ ಅವರ್ ಪವರ್ ಸ್ಟಾರ್ಸ್. ಎಸ್ ಎಸ್. ಯಾಕೆಂದ್ರೆ ನಾನು ಈ ಇನೋವೇಟಿವ್ನೆಸ್ ಯಾಕೆ ಮಾಡ್ತೀನಿ ಅಂದರೆ, ನಾನೇ ಕೋತಿ ಆಹಾರ ಪದ್ಧತಿ ಮಾಡೋದ್ರಿಂದ ಮಾಡಲೇಬೇಕಾಗ್ತೈತೆ. ಸೊ ದಟ್ ನಾನು ಮಾಡಿ ರುಚಿಯಾಗಿ ಚೆನ್ನಾಗಿದ್ದಾಗ ಬೇರೆಯವ್ರಿಗೆ ಹೇಳ್ತಂದ್ರೆ ಒಂಥರ ಖುಷಿ ಆಗುತ್ತೆ. ಸರ್ ಏನೇನು ಇಟ್ಕೊಂಡಿದ್ದೀವಿ ಸರ್ ನಾವು? ನೋಡ್ರಿ, ಇವಾಗ ಪೈನಾಪಲ್ ಇಟ್ಟಿದ್ದೀನಿ, ತರಬೂಜ ಇಟ್ಟಿದ್ದೀನಿ, ಆಮೇಲೆ ದಾಳಿಂಬ್ರಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ಇಟ್ಕೊಂಡಿದ್ದೀನಿ, ಆಮೇಲೆ ಪುದೀನ ಇಟ್ಕೊಂಡಿದ್ದೀನಿ, ಆಮೇಲೆ ಜೀರಾ ಪೌಡ್ರು ಹುರಿದಿರೋದು ಇಟ್ಕೊಂಡಿದ್ದೀನಿ. ಸರ್ ಇದು ಹೆಂಗೆ ಮಾಡೋದು ಸರ್? ಇದು ಏನಿಲ್ಲ, ವೆರಿ ಸಿಂಪಲ್. ಫಸ್ಟ್ ಕ್ಯಾರೆಟ್ನ ಸ್ವಚ್ಛವಾಗಿ ತೊಳಿಬೇಕು, ಹಣ್ಣುಗಳನ್ನ ಎಲ್ಲ ತೊಳಿಬೇಕು. ಸೊ ಆಮೇಲೆ ಕ್ಯಾರೆಟ್ನ ಸಪ್ರೇಟಾಗಿ ಜ್ಯೂಸ್ ಮಾಡ್ಕೊಬೇಕು. ಇಲ್ಲ ಜೊತೆಲಿ ಮಾಡಿದ್ರೆ ಕೆಟ್ಟದಾಗಿರ್ತೈತೆ. ಜ್ಯೂಸ್ ಮಾಡ್ಕೊಂಡು ಅದನ್ನ ಸಪ್ರೇಟ್ ಆಗಿ ಅದನ್ನ ಶೋಧಿಸ್ಕೊಳ್ಬೇಕು. ಆಮೇಲೆ ಇದರದ್ದು ಜ್ಯೂಸ್ ಮಾಡ್ಕೋಬೇಕು. ಅದು ಜ್ಯೂಸರಲ್ಲಿ ಮಾಡಿದ್ರೆ ಬೆಸ್ಟ್ ಬರುತ್ತೆ. ಇವನ್ನೆಲ್ಲ ಇದ್ರ ಬೀಜ ತಗೊಳ್ಬೇಕು, ಇದನ್ನ ಸಣ್ಣ ಸಣ್ಣ ಇದ್ ಮಾಡ್ಕೊಳ್ಬೇಕು. ಇದನ್ನ ಬೀಜ ತೆಗೆದ್ಬಿಟ್ಟು ಇದು ಜ್ಯೂಸಲ್ಲಿ ಹಾಕ್ಬಿಟ್ರೆ ಫೈನೆಸ್ಟ್ ಜ್ಯೂಸ್ ಬರ್ತದೆ. ಆ ಜ್ಯೂಸ್ಗೆ ಸಪರೇಟ್ ಆಗಿ ಕ್ಯಾರೆಟ್ ಏನ್ ಮಾಡ್ಕೊಂಡಿರ್ತೀವಿ ಆ ಶೋಧಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಕ್ಯಾರೆಟ್ ಮಾತ್ರ ಸಪರೇಟ್. ಇಲ್ಲ ಅಂತಂದ್ರೆ ಅದೊಂಥರ ಅದು ಎಂಜಾಯ್ಮೆಂಟ್ ಸಿಗಲ್ಲ, ಒಂಥರ ತರಿ ಇದ್ದಂಗೆ ಇರ್ತೈತೆ. ಆ ಪುದೀನ ಆಮೇಲೆ ಅದ್ರ ಮೇಲೆ ಉದಿಸ್ಕೊಳ್ಬೇಕು. ಈಗ ನೋಡ್ರಿ, ನನ್ನ ಪರ್ಸನಲ್ ಗ್ರೇಟ್ ಕುಕ್ ಇದಾರೆ ವಿಜಯ್ ಕೊಡ್ತೀನಿ. ಮಾಡ್ಕೊಂಡ್ಬರ್ತಾರೆ ಬಂತಲ್ಲ ಸರ್? ನೋಡ್ರಿ ಹೆಂಗಿದೆ, ಸೂಪರ್. ಈ ಬಣ್ಣ ಬಂತಿದ್ದು, ಆ ಬಣ್ಣ ಹೆಂಗಿದೆ ನೋಡ್ರಿ. ಇವಾಗ ಎಷ್ಟು ಚೆನ್ನಾಗಿ ಹೆಂಗಿದ್ರು ನಾನು ಮಂಕಿ ಡಯಟ್ ಅಲ್ಲೇ ಇದ್ದೀನಿ. ಸೊ ಇದು ಮಾಡ್ಕೊಂಡು ಜೀರಾ ಒಂದ್ 2 ಚಿಟಿಕೆ ಜೀರಿಗೆ ಪೌಡ್ರು. ಸೊ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾಣ್ತೀನಿ. ಆಮೇಲೆ ಎಷ್ಟು ಜನಕ್ಕೆ ಹಣ್ಣು ತಿನ್ನೋಕ್ಕೆ ಕಷ್ಟ, ಯಾವುದಪ್ಪ ಕರ್ಮ ಇದು ಅಂತ ಅಂದ್ಕೊಂತಾರೆ. ಈ ರೀತಿ ಬ್ಯೂಟಿಫುಲ್ ಜ್ಯೂಸ್ ಮಾಡ್ಕೊಂಬಿಟ್ರೆ ಅದು ಎಷ್ಟು ಖುಷಿ ಇರ್ತದೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೋಸ್ಟ್ ಇಂಪಾರ್ಟೆಂಟು, ಈ ಕಿಡ್ನಿ ಡಿಸೀಸ್ ಅವ್ರು ಕುಡಿಬಾರ್ದು, ಪೊಟ್ಯಾಷಿಯಮ್ ಜಾಸ್ತಿ ಆಗ್ತೈತೆ. ಲಿವರ್ ಸಿರೋಸಿಸ್ ಅವ್ರು ಕುಡಿಬಾರ್ದು. ಸಿಂಪಲ್ ಗ್ರೇಡ್ 1 ಲಿವರ್ ಇತ್ತು ಅಂದರೆ ಗ್ರೇಡ್ 2 ಲಿವರ್ ಇದ್ರೆ ತೊಂದರೆ ಇಲ್ಲ. ಸಿರೋಸಿಸ್ ಡಿಕ್ಲೇರ್ ಆಗಿ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ಆಗಿತ್ತು ಅಂದರೆ, ಲೈಕ್ ಕ್ರಾನಿಕ್ ಕಿಡ್ನಿ ಡಿಸೀಸ್, ಕ್ರಿಯೇಟಿನಿನ್ ಜಾಸ್ತಿ ಆಗ್ತದೆ, ಅಂಥವು ಕುಡಿಬಾರ್ದು ಪೊಟ್ಯಾಷಿಯಮ್. ಅದರ್ವೈಸ್ ಎಸ್ಪೆಷಲಿ ಫಾರ್ ಕ್ಯಾನ್ಸರ್ ಪೇಷಂಟ್ಸು, ಒಬೇಸಿಟಿಗೆ, ಆಮೇಲೆ ಬಾಡಿನ ಟ್ರಿಮ್ ಮಾಡಬೇಕು ಅಂತಿದ್ರೆ, ಬೋನ್ಸ್ ಅಂಡ್ ಜಾಯಿಂಟ್ಸ್ಗೆ ಇದೆಲ್ಲ ಅಮೃತ. ಇದು ಎಂಥ ಅಮೃತ ಅಂದ್ರೆ ನೀವು ಮಹಾ ಅಮೃತ. ಹೇಳ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಾರೆಡ್ಡಿ, ಚಿತ್ರದುರ್ಗದಿಂದ ಬಂದಿವಿ. ನಮಗೆ ಒಂದ್ ತಿಂಗಳು ಬ್ಯಾಕ್ ಏನು SGOT SGPT ಲಿವರ್ ಅಲ್ಲಿ ಏನಿದೆಯೋ ಅದು ಹೊಟ್ಟೆ ನೋವು ಕಾಣಿಸ್ಕೊಂತ ಅದು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಯ್ತು, ಅದು SGOT SGPT ಜಾಸ್ತಿ ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ ಆಲ್ 463 ಸಮಥಿಂಗ್ ತೋರಿಸ್ತು. ಆಮೇಲೆ ನಾವೇನು ಇಲ್ಲಿ ಮಿರಾಕಲ್ ಡ್ರಿಂಕ್ ಕಾಂಟ್ಯಾಕ್ಟ್ ಮಾಡಿದಾಗ, ಇವರ ಸಪ್ಲಿಮೆಂಟ್ ಅನ್ನು ತಗೊಂಡಾಗ ನಮಗೆ ಆ 460 ಇದ್ರೆ ಸ್ಪ್ಯಾನ್ ಆಫ್ 20 days ಒಳಗಡೆ 80 ತೋರಿಸಿದೆ. ಅದು ನಂಬರ್ 460 ಇಂದ 80 ಬಂದಿದೆ, ಕಡಿಮೆ ಆಗಿದೆ. ಅದು 42 ಇರ್ಬೇಕಾದ್ರೆ 80 ಇದೆ. ಇನ್ನೊಂದು ವಾರ ಬಳಸಿ ಆಲ್ಮೋಸ್ಟ್ ಅಲ್ಲಿ ಈಗ ನಾರ್ಮಲ್ ಆಗಿರ್ತದೆ. ಆಮೇಲೆ ಬಾಡಿಯಲ್ಲಿ ಹೊಟ್ಟೆ ನೋವು ಅದು ಕಾಣಿಸ್ಕೊಂತ ಇತ್ತು, ಅದು ಫುಲ್ ಡಿಸಪಿಯರ್ ಆಗಿದೆ ಸರ್. ಹೆಡ್ಡೇಕ್ ಇತ್ತು, ಅದು ಬಹಳ ದಿವಸದಿಂದ ಅದು ಕಮ್ಮಿ ಆಗಿದೆ, ಹೆಡ್ಡೇಕ್ ಇಲ್ಲ. ಈಗ ಓನ್ಲಿ ವಿಟಮಿನ್ B12 ಅದರದ್ದು ಡೆಫಿಷಿಯನ್ಸಿ ಇದೆ, ಅದು ಸರಿ ಹೋಗ್ತದೆ. ಅದ್ರ ಡೆಫಿಷಿಯನ್ಸಿ ಇದೆ, ವಿಟಮಿನ್ B12 ಡೆಫಿಷಿಯನ್ಸಿ, ಅದು ಸರಿ ಆಗ್ಬೇಕು ಸರ್. ಓಕೆ. ಮನೆ ರಸದೂಟ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.